ಮುರುಘಾ ಮಠದಲ್ಲಿ ಡ್ರಗ್ಸ್ ವ್ಯವಹಾರ ನಡೆದಿದೆಯಂತೆ. ಮಾದಕ ವಸ್ತು ಜೊತೆ ಮಾನವ ಕಳ್ಳ ಸಾಗಾಣಿಕೆ ಆಗಿದೆಯಂತೆ. ಅತ್ಯಾಚಾರಕ್ಕೊಳಗಾದ ಬಾಲಕಿ ಹತ್ಯೆಯಾಗಿದೆಯಂತೆ. ಅಂತೆ ಕಂತೆಗೆಲ್ಲ ಪುಷ್ಟಿ ಕೊಟ್ಟಿದ್ದು ಚಾರ್ಜ್ ಶೀಟ್ ಅಂಶಗಳು. ಈಗ ಒಡನಾಡಿ ಸಂಸ್ಥೆ ಮುರುಘಾ ಕೇಸನ್ನ ರಾಷ್ಟ್ರಪತಿಗಳವರೆಗೂ ತಗೊಂಡು ಹೋಗಿದೆ. ಚಾರ್ಜ್ ಶೀಟ್ನಲ್ಲಿ ಬೆಚ್ಚಿ ಬೀಳಿಸೋ ಕಾಮ ಪುರಾಣ. ಡ್ರಗ್ಸ್ ಕೊಟ್ಟು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ. ಚಿತ್ರದುರ್ಗ ಟು ಆಂಧ್ರ ರೇಪ್ ಅಂಡ್ ಮರ್ಡರ್ ಪ್ರಕರಣ. ಮುರುಘಾ ಸ್ವಾಮೀಜಿಯ ವಿಕೃತಿ ಮನಸ್ಸು ಅನಾವರಣ. ಮುರುಘಾ ಮಠದ ಸ್ವಾಮೀಜಿ ಮಠದ ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ರು ಅನ್ನೋ ಆರೋಪ ಇತ್ತು. ಅರೆಸ್ಟ್ ಆದ್ರೂ ಜೈಲಲ್ಲೂ ಇದ್ದಾರೆ. ಆದ್ರೆ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮೈ ಮೇಲೆ ಕಾವಿ ಹಾಕಿಕೊಂಡು ಪ್ರಖ್ಯಾತಿ ಪಡೆದಿದ್ದ ಸ್ವಾಮೀಜಿಯ ಒಂದೊಂದು ಕಾಮಕೇಳಿ ಕರ್ಮಕಾಂಡಗಳು ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಳೆಸ್ತಿದೆ. ಮಕ್ಕಳಿಗೆ ಡ್ರಗ್ಸ್ ಕೊಟ್ಟು ದೌರ್ಜನ್ಯ ಎಸಗಿದ್ದಾರೆ, ಹತ್ಯೆ ಮಾಡಿದ್ದಾರೆ, ಮಕ್ಕಳ ಕಳ್ಳ ಸಾಗಾಣಿಕೆ ಆಗಿದೆ ಅಂತೆಲ್ಲ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆಯಂತೆ. ಸಂತ್ರಸ್ತ ಬಾಲಕಿಯರು ಪೊಲೀಸರ ಮುಂದೆ ಕೊಟ್ಟಿರುವ 161 ಹೇಳಿಕೆ, ನ್ಯಾಯಾಧೀಶರ ಮುಂದೆ ಕೊಟ್ಟಿರುವ 164 ಹೇಳಿಕೆಗಳಲ್ಲೂ ಇದೆಲ್ಲ ಉಲ್ಲೇಖ ಆಗಿದೆಯಂತೆ. ಇದಕ್ಕೆ ಸಾಕ್ಷಿ ಸಂತ್ರಸ್ತ ಮಕ್ಕಳಿಗೆ ರಕ್ಷಣೆ ಕೊಟ್ಟು ಇಡೀ ಪ್ರಕರಣವನ್ನ ಬೆಳಕಿಗೆ ತಂದ ಒಡನಾಡಿ ಸಂಸ್ಥೆಯ ಪರಶು ಕೊಟ್ಟ ಬೆಚ್ಚಿ ಬೀಳಿಸುವ ಹೇಳಿಕೆ. ಈ ಮಕ್ಕಳು ಹೇಳೋ ಪ್ರಕಾರ ನನಗೆ ಡ್ರಗ್ಸ್ ಕೊಡಿ, ನನ್ನನ್ನ ಮಾತ್ರ ನೀವು ಅನುಭವಿಸ್ತೀನಿ ಅಂದ್ರೆ ಈಗ ಎಲ್ಲರನ್ನೂ ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿ ಗೋಡೆಗಳಿಗೂ ಅದು ಮಾತಾಡ್ತಿತ್ತಂತೆ ಆ ಮಗು. ಈ ಕೊಲೆಯ ಬಗ್ಗೆ ಆಗಿರ್ಬೋದು, ಅಥವಾ ಮಕ್ಕಳನ್ನ ಅಕ್ರಮ ದತ್ತಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಅಥವಾ ಇವ್ರು ಮೈಯೂಜಿಸ್ಕೊಳ್ಳೋದಂಥದ್ದಾಗಿರ್ಬೋದು, ಅಥವಾ ಇವರ ವಿಕೃತಿ ಡ್ಯಾನ್ಸ್ ಮಕ್ಕಳೊಟ್ಟಿಗೆ ಸೇರ್ಸ್ಕೊಂಡು ಮಾಡಿರೋದಾಗಿರ್ಬೋದು, ಮಕ್ಕಳು ಎಳೆಯಾಗಿ ತಮ್ಮ ಆಪ್ತ ಸಮಾಲೋಚನೆಯಲ್ಲಿ ಬಿಚ್ಚಿಟ್ಟಿದ್ದಾರೆ. ಒಂದು ಅವರಿಗೆ ವೆಪನ್ಸ್ ಅನ್ನ ಚಾಕುಗಳನ್ನ ತೋರಿಸೋದ್ರ ಮೂಲವಾಗಿ, ಮತ್ತೆ ಎರಡನೇದು ಅವರಿಗೆ ಮತ್ತೆ ಡ್ರಗ್ಸ್ ಕೊಡಲ್ಲ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಮೂರನೇದು ಎಮೋಷನಲ್, ನಾಲ್ಕನೇದು ಅವರೇ ಮಾಡಿಟ್ಕೊಂಡಂತ ಸಿಡಿಗಳನ್ನ ರಿಲೀಸ್ ಮಾಡ್ಬಿಡ್ತೀನಿ ಅನ್ನುವ ಬೆದರಿಕೆ ಒಡ್ಡೋದ್ರ ಮೂಲಕವಾಗಿ ಡ್ರಗ್ಸ್ ಕೊಡಿ, ಆ ಸೇಬೆ ಕೊಡಿ ಅಂತ. ಪಾಪ ಅವರಿಗೆ ಡ್ರಗ್ಸ್ ಅನ್ನೋದು ಗೊತ್ತಾಗಲ್ಲ. ಆ ಬಿಳಿ ಪೌಡರ್ನ ಅಂಟಿಸಿದಂತ ಸೇಬ್ ಕೊಡಿ ಅಂತ ಪೀಡಿಸ್ತಿದ್ದು ಇದೆ. ಅಬ್ನಾರ್ಮಲಿಟಿ ಡೆವಲಪ್ ಆಗ್ಬಿಟ್ಟಿರುತ್ತೆ ಮೇಡಮ್. ಕೆಲವರಿಗಂತೂ ಅಬ್ನಾರ್ಮಲಿಟಿ ಇನ್ನೂ ಸ್ವಲ್ಪ ಸಮಾಧಾನ ಚಿತ್ತವಾಗಿ ಬಂದಿಲ್ಲ. ಮಾತಾಡ್ಬೇಕಾದ್ರೆ ಭಯದ ವಾತಾವರಣ, ಕಣ್ಣುಗಳೆಲ್ಲ ತೇಲಿಸ್ ಮಾತಾಡುವಂತದ್ದು ಮಾಡ್ತಿದ್ದಾರೆ. ಮಕ್ಕಳಿಗೆ ಡ್ರಗ್ಸ್ ಅನ್ನ ಕೊಡ್ತಾ ಇರುವಂತ ಅಂಶ ಹೇಳಿದ್ದಾರೆ. ಆದ್ರೆ ಆ ಜಾಲ ಮಕ್ಕಳಿಗೆ ಸಪ್ಲೈ ಮಾಡ್ತಿದ್ದಂತ ಜಾಲ ಯಾವುದು, ಗುಂಪು ಆ ಡ್ರಗ್ಸ್ ಅನ್ನ ಮಠದೊಳಗಡೆ ಹೇಗೆ ಪ್ರವೇಶ ಮಾಡ್ತು ಅನ್ನುವಂತ ಮಾಹಿತಿ ಅಲ್ಲೆಲ್ಲೋ ಅಸ್ಪಷ್ಟವಾಗಿದೆ. ಅದೇ ಪೂರ್ಣ ಪ್ರಮಾಣದ ಚಾರ್ಜ್ ಶೀಟ್ ಹಾಕುವಾಗ ಈ ಅಂಶವೂ ಕೂಡ ಬರ್ತದೆ ಅಂತ ಅನ್ನುವಂಥದ್ದೊಂದು ಆಶಯ ನನ್ನಲ್ಲಿದೆ. ರಶ್ಮಿ ಅನ್ನುವಂತ ಅನಕ್ಷರಸ್ತೆ ಯಾಕೆ ಫಸ್ಟ್ PUC ಓದಿರ್ಬೋದು, ಇರ್ಲಿ, ಆದ್ರೆ ಆಕೆಗೆ ತಿಳುವಳಿಕೆ ಅಂತ ಪ್ರಮಾಣದಲ್ಲಿ ಇಲ್ಲ. ಅದಕ್ಕೆ ಪೌಡ್ರ್ ಕೊಡಬೇಕು, ಹೊಡಿಬೇಕು, ಆ ಸ್ವಾಮೀಜಿ ಹತ್ರ ಸಂತೃಪ್ತಿ ಕಳಿಸ್ಬೇಕು, ಮತ್ತೆ ಸ್ವಾಮೀಜಿ ಕೂಡ ದುಡ್ಡು ಇಸ್ಕೋಬೇಕು. ಇದುವರೆಗೂ ನಾವು ಮತ್ತಿನ ಪರೀಕ್ಷೆ ಆಗ್ಲಿ, ಮಂಪರ್ ಪರೀಕ್ಷೆ ಆಗ್ಲಿ ಈ ವ್ಯಕ್ತಿಯ ಮೇಲೆ ಮಾಡಿಲ್ಲ. ಯಾರು ಆರೋಪಿದಾರ ಇದ್ದಾರೆ ಅವರ ಮೇಲೆ ಮಾಡಿಲ್ಲ. ಮಠದಲ್ಲಿ ಅದು ಅವರು ಜೈಲಲ್ಲೂ ಕೂಡ ಪ್ರತಿ ದಿವಸ ಅವರು ಆಡಳಿತವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನನ್ನ ಶೋ ಮಾಡ್ತಾ ಇದೆ? ಹಿಂಡಿ ಮೂಲಕವಾಗಿ ತನಿಖೆ, ಅಂದ್ರೆ ನಿಕೋಟಿನ್ ಡ್ರಗ್ಸ್ ಸಂಬಂಧಪಟ್ಟ ಹಾಗೆ ನ್ಯಾಷನಲ್ ಲೆವೆಲ್ ತನಿಖೆ ಆಗ್ಬೇಕು. ಚಾರ್ಜ್ ಶೀಟ್ ಅಲ್ಲಿ ಮಕ್ಳು ಏನನ್ನ ಹೇಳಿದ್ದಾರೆ ಆ ಅಂಶಗಳು ಬರ್ತಾ ಇದೆ. ಆದಾಗ್ಯೂ ಕೂಡ ಇನ್ನೊಂದಷ್ಟು ಅಂಶಗಳು ಬರ್ಬೇಕಿತ್ತು ಅನ್ನುವಂಥದ್ದು ನನ್ನ ಆಶಯ ಮೇಡಮ್. ಮತ್ತಷ್ಟು ತನಿಖೆಗೆ ಆದೇಶವನ್ನು ನೀಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ರಾಷ್ಟ್ರಪತಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಟ್ಯಾಗ್ ಮಾಡಿದ್ದೇವೆ ಮೇಡಮ್. ಅದು ಮತ್ತಷ್ಟು ಮಾಹಿತಿಗಳು ಹೊರ ಬರ್ಬೋದು ಅಂತ ಭಾವಿಸ್ತೇನೆ. ಕೇಳಿದ್ರಲ್ಲ, ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾದ ಅಂಶಗಳನ್ನೆಲ್ಲ ಒಡನಾಡಿ ಸಂಸ್ಥೆಯ ಪರಶು ಜಗತ್ ಜಾಹೀರಾತು ಮಾಡಿದ್ದಾರೆ. ಮಠದಲ್ಲಿ 10 ಮಕ್ಕಳ ಮೇಲಷ್ಟೇ ಅಲ್ಲ, ಹೆಚ್ಚು ಕಮ್ಮಿ 23ರಿಂದ 28 ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆಯಂತೆ. ಒಟ್ನಲ್ಲಿ ಇಷ್ಟು ದಿನ ಸಮಾಧಿಯಾಗಿದ್ದ ಸತ್ಯಗಳೆಲ್ಲ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.